Hello dear students, welcome back to my YouTube channel. I am your MD sir. ನಾಳೆ ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷಿಗೆ ರಿಲೇಟೆಡ್ ಆಗಿ ಎಕ್ಸಾಮಿನೇಷನ್ಸ್ ಇದೆ. ಸೊ ಹಾಗಾಗಿ ನೀವೆಲ್ಲ ತಯಾರಿ ಆಗ್ತಾ ಇದ್ದೀರಿ. ಅದಕ್ಕೆ ರಿಲೇಟೆಡಾಗಿ ನೌನ್ಗೆ ಸಂಬಂಧಪಟ್ಟಂತೆ 1 ಮಾರ್ಕ್ಸ್ ಕ್ವಶನಿಗೆ ಏನು ನೀವು ಕಲಿಬೇಕು ಅನ್ನೋದನ್ನು ಸರಳವಾಗಿ ಹೇಳ್ಕೊಡ್ತೀನಿ. ಸೊ ಹಿಯರ್ ನೌನ್ ಈಸ್ ದ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಅನಿಮಲ್, ಥಿಂಗ್ ಆರ್ ಐಡಿಯಾ. ಇದು ನಿಮ್ಗೆ ಆಲ್ರೆಡಿ ಸಾಕಷ್ಟು ಸಾರಿ ಮಾಹಿತಿ ಇರುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ಸ್ ಆಗಿ ತೊಗೊಳೋದಾದರೆ ನೌನ್, ಟೀಚರ್, ಪರ್ಸನಿಗೆ ತೊಗೊಂಡ್ರೆ ರಮೇಶ್, ಇವೆಲ್ಲ ಎಕ್ಸಾಂಪಲ್ ಪರ್ಸನಿಗೆ ಬರುತ್ತೆ. ಸ್ಕೂಲು, ಬ್ಯಾಂಗ್ಳೂರ್, ಪ್ಲೇಸಿಗೆ ಬರುತ್ತೆ. ನೆಕ್ಸ್ಟ್ ಅನಿಮಲ್, ಡಾಗ್, ಕೌ. ಥಿಂಗ್, ಬುಕ್, ಚೇರ್. ಆ್ಯಂಡ್ ಐಡಿಯಾ ಆರ್ ಕ್ವಾಲಿಟಿ, ಆನೆಸ್ಟಿ ಆರ್ ಬ್ರೇವರಿ. ಸೊ ಎಕ್ಸಾಮಿನೇಷನಲ್ಲಿ ಜಾಸ್ತಿ ನಿಮಗೆ ಇನ್ಫಾರ್ಮೇಷನ್ ಕೊಡುವಂಥದ್ದು ಮತ್ತು ಟ್ವಿಸ್ಟ್ ಮಾಡುವಂಥದ್ದು ಇದೇ ಎಕ್ಸಾಂಪಲ್ ಮೇಲೆ, ಸ್ಪೆಷಲಿ ಐಡಿಯಾ ಆರ್ ಕ್ವಾಲಿಟಿ, ಅಬ್ಸ್ಟ್ರಾಕ್ಟ್ ನೌನ್ ಮೇಲೇ ಕೇಳ್ತಾನೆ. ಸೊ ಇದಕ್ಕೆ ತಕ್ಕಂತೆ ನಿಮಗೆ ಮುಖ್ಯವಾಗಿ ಗೊತ್ತಿರಬೇಕಾಗಿರುವಂಥದ್ದು ಕೈಂಡ್ಸ್ ಆಫ್ ನೌನ್ಸು. ಕೈಂಡ್ಸ್ ಆಫ್ ನೌನಲ್ಲಿ ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಮಟೀರಿಯಲ್ ನೌನ್. ಸಿಂಪಲಾಗಿ ತಿಳ್ಕೊಳ್ಳಿ, ನಿಮ್ಮ ಹೆಸರು ಇದೆಯಲ್ವಾ, ದಟ್ ಈಸ್ ಪ್ರಾಪರ್ ನೌನ್, ನಿಮ್ಮ ಹೆಸರು, ರೈಟ್. ನೀವು ಬಾಯ್ ಅಥವಾ ಗರ್ಲ್ ಆಗಿರ್ತೀರಿ, ದಟ್ ಈಸ್ ಕಾಮನ್ ನೌನ್. ನೀವು ಯಾವುದಾದ್ರೂ ಒಂದು ಕ್ಲಾಸಲ್ಲಿ ಓದ್ತಾ ಇರ್ತೀರಿ, ಅದು ಕಲೆಕ್ಟಿವ್ ನೌನ್. ಸೊ ನಿಮ್ಮ ಒಂದು ಫೀಲಿಂಗ್ಸ್ ಇರುತ್ತೆ, ಯುವರ್ ಆನೆಸ್ಟ್ ಬಾಯ್, ಈ ಥರ, ಅದು ಅಬ್ಸ್ಟ್ರಾಕ್ಟ್ ನೌನು. ನಿಮ್ಮ ಕೈಯಲ್ಲಿ ವಾಟರ್ ಬಾಟ್ಲ್ ಇರುತ್ತೆ, ವಾಟರ್ ಅನ್ನೋದು ಮಟೀರಿಯಲ್ ನೌನ್. ಇದಿಷ್ಟು ನಿಮ್ಮಲ್ಲಿ ಮುಖ್ಯವಾಗಿ ಎಕ್ಸಾಂಪಲಾಗಿ ತಿಳ್ಕೊಂಬಿಡಿ. ನೆಕ್ಸ್ಟ್ ಸೀನ್ 1ನಲ್ಲಿ ನಾನು ನೋಡಿ, ಇಲ್ಲಿ ಸಾಧ್ಯವಾದಷ್ಟು ಒಂದೇ ಸೆಂಟೆನ್ಸಲ್ಲಿ ಹೆಚ್ಚು ಕಡಿಮೆ ಎಲ್ಲ ಎಕ್ಸಾಂಪಲ್ಸ್ ಬರೋ ಹಾಗೆ ಫ್ರೇಮ್ ಮಾಡಿದ್ದೀನಿ. ಸೊ ಹಿಯರ್ ರಮೇಶ್ ಶೋಡ್ ಆನೆಸ್ಟಿ ವೈಲ್ ವರ್ಕಿಂಗ್ ವಿತ್ ದ ಕ್ಲಾಸ್ ಇನ್ ದ ಸ್ಕೂಲ್. ಸೊ ರಮೇಶ್ ಇದೆ, ಆನೆಸ್ಟಿ ಇದೆ, ಆ್ಯಂಡ್ ದೆನ್ ಕ್ಲಾಸ್ ಇದೆ, ಸ್ಕೂಲ್ ಇದೆ. ಇದು 4 ಕೂಡ ನೀವು ಕೈಂಡ್ಸ್ ಆಫ್ ನೌನೇ. ರಮೇಶ್ ಬಂದರೆ ಅದು ಪ್ರಾಪರ್ ನೌನ್ ಆಗುತ್ತೆ, ಗುಡ್. ಆನೆಸ್ಟಿ, ದಟ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್. ಕ್ಲಾಸ್, ಕಲೆಕ್ಟಿವ್ ನೌನ್. ಸ್ಕೂಲ್, ದಟ್ ಈಸ್ ಕಾಮನ್ ನೌನ್, ರೈಟ್. ನೋಡಿ ಇಲ್ಲಿ 4 ಎಕ್ಸಾಂಪಲ್ ಇದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒಂದು ಸೆಂಟೆನ್ಸಲ್ಲಿ ಸೀತಾ ಗೇನ್ ನಾಲೆಡ್ಜ್ ಫ್ರಮ್ ದ ಟೀಚರ್ ಇನ್ ದ ಕ್ಲಾಸ್. ಸೀತಾ, ನಾಲೆಡ್ಜ್, ಟೀಚರ್, ಕ್ಲಾಸ್. ಸೀತಾ ಪ್ರಾಪರ್ ನೌನ್, ನಾಲೆಡ್ಜ್ ಅಬ್ಸ್ಟ್ರಾಕ್ಟ್ ನೌನ್, ಟೀಚರ್ ಹೇಳಿ, ಟೀಚರ್ ಎಸ್ ಕಾಮನ್ ನೌನ್, ಕ್ಲಾಸ್ ಕಲೆಕ್ಟಿವ್ ನೌನ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡೋಣ, ನೀವು ಆನ್ಸರ್ ಮಾಡ್ತೀರಾ ಅನ್ಕೊತೀನಿ. ಜೋಸೆಫ್, ಟ್ರುತ್, ಜ್ಯೂರಿ, ಸ್ಕೂಲ್. ಜೋಸೆಫ್ ಪ್ರಾಪರ್ ನೌನ್, ಟ್ರುತ್ ದಟ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್, ಜ್ಯೂರಿ ಕಲೆಕ್ಟಿವ್ ನೌನ್, ಸ್ಕೂಲ್ ಕಾಮನ್ ನೌನ್, ಗುಡ್. ಇದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಎಕ್ಸಾಂಪಲ್ಸ್ ಇದಾವೆ ನೋಡಿ. ದ ಪ್ಲೀಸ್ ಕ್ಲೋಸ್ ಟುಡೇ. ಇಲ್ಲಿ ಸ್ಕೂಲ್ ಇದೆ, ಅದು ಯಾವ ನೌನ್ ಆಗುತ್ತೆ, ಗುಡ್, ಅದು ಕಾಮನ್ ನೌನ್. ನೆಕ್ಸ್ಟ್ ಕ್ವಶನ್ನು, ರಮೇಶ್ ಈಸ್ ಎ ಗುಡ್ ಬಾಯ್. ಇಲ್ಲಿ ರಮೇಶ್ ಅಂತ ಅಂಡರ್ಲೈನ್ ಆಗಿದೆ, ಅದು ಯಾವ ನೌನು, ಪ್ರಾಪರ್ ನೌನ್, ಗುಡ್. ಸೀತಾ ಈಸ್ ಎ ಸಿಂಗಿಂಗ್ ಎ ಸಾಂಗ್. ಸೊ ಇಲ್ಲಿ ಸೀತಾ ಅನ್ನುವಂಥದ್ದನ್ನು ಏನಾದರೂ ನಾವು ಅಂಡರ್ಲೈನ್ ಮಾಡಿದರೆ ಅದು ಪ್ರಾಪರ್ ನೌನ್ ಆಗುತ್ತೆ. ಜೋಸೆಫ್ ಈಸ್ ಮೈ ಫ್ರೆಂಡ್. ಸೊ ಜೋಸೆಫ್ ಅನ್ನುವಂಥದ್ದು ಪ್ರಾಪರ್ ನೌನ್ ಆಗುತ್ತೆ. ಇನ್ ಕೇಸ್ ಏನಾದರೂ ಫ್ರೆಂಡನ್ನು ಅಂಡರ್ಲೈನ್ ಮಾಡಿದರೆ ಅದು ಕಾಮನ್ ನೌನ್ ಆಗುತ್ತೆ. ಆ್ಯನ್ ಆರ್ಮಿ ಮಾರ್ಚ್ಡ್ ಫಾರ್ವರ್ಡ್ ದ ಅಂಡರ್ಲೈನ್ ವರ್ಡ್ ಇನ್ ದ ಎಬೋ ಸೆಂಟೆನ್ಸ್. ಆರ್ಮಿ ಅನ್ನುವಂಥದ್ದನ್ನು ಕೇಳಿದ್ದಾರೆ, ಆರ್ಮಿ ಅನ್ನುವಂಥದ್ದು ಅದು ಕಲೆಕ್ಟಿವ್ ನೌನ್. ಅ ಫ್ಲಾಕ್ ಆಫ್ ಬರ್ಡ್ಸ್ ಫ್ಲೀವ್ ಅವೇ. ಇಲ್ಲೂ ಅಷ್ಟೇ ಫ್ಲಾಕ್ ಆಫ್ ಬರ್ಡ್ಸ್ ಅಂತ ಇದೆಯಲ್ಲ, ಅದು ಕೂಡ ಕಲೆಕ್ಟಿವ್ ನೌನೇ ಆಗುತ್ತೆ. ಸೊ ಈ ತರಹದ ಇನ್ನೂ ಎಷ್ಟು ಎಕ್ಸಾಂಪಲ್ಸ್ ನೀವು ಸಾಧ್ಯವಾಗುತ್ತೋ ಅದನ್ನು ಆನ್ಸರ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.